ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಘೋಷಣೆ ಮಾಡ್ತಾರಾ? ವಿದ್ಯಾರ್ಥಿನಿಯರಿಗಿದ್ದ ಫ್ರೀ ಬಸ್ ಗಂಡು ಮಕ್ಕಳಿಗೂ ವಿಸ್ತರಣೆಯಾಗುತ್ತಾ? ಕ್ಯಾಬಿನೆಟ್ ಸಭೆ ನಂತರ ಹೊಸ ಘೋಷಣೆ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಘೋಷಣೆಯಾಗುತ್ತಾ? ಇಲ್ಲಿವರೆಗೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಫ್ರೀ ಬಸ್ ಇತ್ತು, ಅದು ಗಂಡು ಮಕ್ಕಳಿಗೂ ವಿಸ್ತರಣೆ ಮಾಡ್ತಾರ? ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ, ಶಾಲಾ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಘೋಷಣೆ ಮಾಡುತ್ತಾ ಸರ್ಕಾರ? ಡಿಕೆ ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಮಹತ್ವದ ನಿರ್ಣಯ ಒಂದು ತೆಗೆದುಕೊಳ್ಳಲಾಗುತ್ತೆ. ಆ ನಿರ್ಣಯ ಏನಾಗಿರುತ್ತೆ? ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆಯನ್ನ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಕೈಗೊಳ್ಳುತ್ತಾ ತನ್ನ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ. ಸಚಿವ ಸಂಪುಟ ಈಗಾಗಲೇ ನಡೀತಾ ಇದೆ ಒಳಗೆ. ಇದಾದ ಮೇಲೆ ಪತ್ರಿಕಾಗೋಷ್ಠಿ ಇರುತ್ತೆ. ಮೊದಲ ಸಂಪುಟದ ನಿರ್ಣಯದ ಘೋಷಣೆಯಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಆ ಘೋಷಣೆ ಮಾಡ್ತಾರೆ. ವಿದ್ಯಾರ್ಥಿನಿಯರಿಗೆ ಫ್ರೀ ಬಸ್ ಪಾಸ್ ಇದೆ, ಅದನ್ನ ಗಂಡು ಮಕ್ಕಳಿಗೂ ವಿಸ್ತರಣೆ ಮಾಡ್ತಾರಾ? ಘೋಷಣೆ ಆಗುತ್ತಾ ಇವತ್ತು? ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಘೋಷಣೆ ಮಾಡುತ್ತಾ? ಇಲ್ಲಿವರೆಗೆ ವಿದ್ಯಾರ್ಥಿನಿಯರು ಮಾತ್ರ ಫ್ರೀ ಬಸ್ ಪಾಸ್ ನಲ್ಲಿ ಓಡಾಡಬಹುದಿತ್ತು. ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ನಿರ್ಣಯ ಇದಾಗಿರುತ್ತಾ? ಗಂಡು ಮಕ್ಕಳಿಗೂ ಸೇರಿದಂತೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ವಿತರಣೆಯ ಘೋಷಣೆ ಸರ್ಕಾರದಿಂದ ಆಗತ್ತಾ? ತನ್ನ ಕ್ಯಾಬಿನೆಟ್ನ ಮೊದಲ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆದ ನಂತರ. ಇದಾದ ಮೇಲೆ ಪ್ರಮುಖ ನಿರ್ಣಯ ತೆಗೆದುಕೊಂಡು ಘೋಷಣೆಯಾಗತ್ತೆ. ಪತ್ರಿಕಾಗೋಷ್ಠಿ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ. ಆನಂದ್, ಸಚಿವ ಸಂಪುಟ ಸಭೆ ನಡೀತಾ ಇದೆ, ಏನು ಘೋಷಣೆ ಆಗತ್ತೆ, ಏನು ಪ್ರಮುಖ ನಿರ್ಣಯ ಆಗತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಆದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಫ್ರೀ ಪಾಸ್ ಏನಿದೆ ಅದು ಗಂಡು ಮಕ್ಕಳಿಗೂ ವಿಸ್ತರಣೆ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಸ್ ಆಗ್ತಿದ್ಯಾ ಅಲ್ಲಿ? ಎಸ್, ಬಹಳ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದೊಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಸಚಿವ ಸಂಪುಟ ಸಭೆ ಆಗಿರುತ್ತೆ. ಯಾಕಂದ್ರೆ ಪ್ರಮಾಣಪತ್ರ ಸ್ವೀಕಾರ ಮಾಡಿದ ನಂತರದಲ್ಲಿ ನಡೀತಾ ಇರುವಂತಹ ಮೊದಲ ಸಚಿವ ಸಂಪುಟ ಸಭೆ ಆಗಿರುವಂತಹ ಕಾರಣಕ್ಕಾಗಿ ಇದು ರಾಜಕೀಯವಾಗಿ ಕೆಲವೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದು ಇರುತ್ತೆ. ಅಕಾಡೆಮಿಕ್ ಆಗಿ ನಿರ್ಧಾರಕ್ಕೆ ಬದಲಾಗಿ ರಾಜಕೀಯವಾಗಿ ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥ ಕೆಲವೊಂದು ತೀರ್ಮಾನಗಳನ್ನ ಮೊದಲ ಮುಖ್ಯಮಂತ್ರಿ ಆದಾಗ ಮೊದಲ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ. ಹಾಗೆಯೇ ಇವತ್ತು ಡಿಕೆ ಶಿವಕುಮಾರ್ ಅವರು ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡೋದಕ್ಕೂ ಅನ್ನುವಂತ ಏನು ಪಕ್ಷದ ನಿರ್ಧಾರ ಇತ್ತು ಅದು ಅಧಿಕೃತವಾಗಿ ಆದೇಶ ಆಗತ್ತೆ, ನಿರ್ಣಯ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅದು ಈಗಾಗಲೇ ವಿದ್ಯಾರ್ಥಿಗಳಿಗಿತ್ತು, ಅದು ಫ್ರೀ ಬಸ್, ಅದು ಈಗ ಗಂಡು ಮಕ್ಕಳಿಗೆ ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಇವತ್ತು ಸಂಪುಟ ಸಭೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗಾಗಲೇ ಅಕಾಡೆಮಿಕ್ ಆಗಿ ಈ ಹಿಂದೆ ತೀರ್ಮಾನ ಮಾಡಿರ್ತಕ್ಕಂಥ ಕೆಲವು ಪ್ರಮುಖವಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಔಪಚಾರಿಕವಾಗಿ ಚರ್ಚೆಗಳಾಗತ್ತೆ ಅನ್ನುವಂಥದ್ದು ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೊದಲ ಸಂಪುಟದಲ್ಲಿ ಏನ್ ಕೊಟ್ರು ಅನ್ನುವಂಥ ಸಹಜ ಕುತೂಹಲಕ್ಕೆ ತೆರೆ ಇಳಿಲಿಕ್ಕೆ ಒಂದು ಪ್ರಮುಖ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಎಲ್ಲರೂ ಕೂಡ ಕಾತರದಿಂದ ಡಿಕೆ ಶಿವಕುಮಾರ್ ಅವರ ಹೊಸ ಘೋಷಣೆ ಏನಾಗಿರುತ್ತೆ ಅನ್ನುವಂಥದ್ದು ಇದೆ. ಈಗಾಗಲೇ ಲಭ್ಯ ಇರತಕ್ಕಂಥ ಮಾಹಿತಿ ಪ್ರಕಾರ ಶಾಲಾ ಕಾಲೇಜುಗಳಿಗೆ ಗಂಡು ಮಕ್ಕಳನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಫ್ರೀ ಬಸ್ ಪಾಸ್ ಅನ್ನ ಕೊಡುವಂತ ತೀರ್ಮಾನವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಮೊದಲ ಕ್ಯಾಬಿನೆಟ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಅಂತಕ್ಕಂಥ ರಾಜಕೀಯವಾಗಿರುವಂತಹ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಇಡೀ ಸಮುದಾಯಕ್ಕೆ ಸಂದೇಶ ಕೊಡುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಪ್ರಕಟಿಸುವಂತ ಸಾಧ್ಯತೆಗಳು ಕೂಡ ಇದೆ. ಭಾವನಾ, ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಯಾವ ವಿಷಯಗಳ ಚರ್ಚೆ ಆಗ್ತವೆ ಹೊರಗಡೆ ರಾಜಕೀಯ ವಲಯದಲ್ಲಿ? ಆನಂದ್, ಮೊದಲ ನಿರ್ಣಯ ಆಗಿರುತ್ತೆ, ಕುತೂಹಲ ಅಂತೂ ಇದ್ದೇ ಇರುತ್ತೆ, ಅಂಡ್ ಇಟ್ ವಿಲ್ ಬಿ ರೆಕಾರ್ಡೆಡ್.
ಖಂಡಿತವಾಗ್ಲೂ ಕೂಡ. ಯಾಕಂತಂದ್ರೆ ಮೊದಲ ಸಚಿವ ಸಂಪುಟ ಸಭೆ ಆಗಿರೋದ್ರಿಂದ ಸಹಜವಾಗಿ ನಾನು ಈಗಾಗಲೇ ಹೇಳಿದೆ, ಒಂದು ಔಪಚಾರಿಕವಾಗಿರ್ತಕ್ಕಂಥ ಚರ್ಚೆಗಳಾಗುತ್ತೆ. ಮೊದಲ ಸಂಪುಟದಲ್ಲಿ ಎಲ್ಲಾ ಸಚಿವರುಗಳು ಇಲಾಖೆ ಸಂಬಂಧಪಟ್ಟ ಹಾಗೆ ಬ್ರೀಫ್ ಅನ್ನ ಮಾಡ್ತಾರೆ ಮತ್ತು ಇಂಡಿಕೇಶನ್ ಕೊಡ್ತಾರೆ, ಯಾವ ಇಲಾಖೆಗಳು ನಿಮ್ಗೆ ನೀಡಲಾಗುತ್ತೆ ಅನ್ನುವಂತ ಒಂದು ಇಂಡಿಕೇಶನ್ ಕೂಡ ಇವತ್ತಿನ ಸಭೆಯಲ್ಲಿ ಸಿಗತ್ತೆ. ಅಧಿಕೃತವಾಗಿ ಇಂದು ರಾತ್ರಿ ಅವರ ಖಾತೆಗಳು ಹಂಚಿಕೆ ಆಗತ್ತೆ. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಒಂದು ಓರಲ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥ, ಓರಲ್ ಆಗಿ ಒಂದು ಸಂದೇಶ ಕೊಡುವ ಪ್ರಯತ್ನವೂ ಕೂಡ ಸಚಿವ ಸಂಪುಟದಲ್ಲಿ ಇರುತ್ತೆ. ಈಗಿರ್ತಕ್ಕಂಥ ಸಂಪುಟದಲ್ಲಿ ಹಳೆಯ ಸಂಪುಟದಲ್ಲಿ ಇದ್ದಂತ ಖಾತೆಗಳೇ ಲಭ್ಯ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂತಂದ್ರೆ ಹಣಕಾಸು ಖಾತೆಯಂತ ಪ್ರಮುಖ ಖಾತೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಹಿಸಿಕೊಳ್ತಕ್ಕಂಥದ್ದು ಬಹುತೇಕ ಖಚಿತವಾಗಿದೆ. ಇನ್ನು ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರು ನೀಡತಕ್ಕಂಥದ್ದು, ಸಾರಿಗೆ ಸಚಿವರಾಗಿ ರಾಮಲಿಂಗಾರೆಡ್ಡಿ ಮುಂದುವರಿಸತಕ್ಕಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಹಿಂದುಳಿದವರ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ನೀಡತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಮುಂದುವರೆದಿದೆ. ಔಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ಈಗ ಯಾರಿಗೆ ಯಾವ ಖಾತೆ ಅಂತಕ್ಕಂಥ ಒಂದು ಓರಲ್ ಆಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ಹೇಳ್ತಕ್ಕಂಥ ಸಾಧ್ಯತೆಗಳಿದೆ. ಮುಖ್ಯವಾಗಿ ಖಾತೆ ಹಂಚಿಕೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆಗಳಾಗತ್ತೆ ಮತ್ತು ಅಕಾಡೆಮಿಕ್ ಆಗಿ 1 ಅಥವಾ 2 ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಈಗಾಗಲೇ ಪ್ರೀ ಬಸ್ ಪಾಸ್ ಬಗ್ಗೆ ಒಂದು ನಿರ್ಧಾರಗಳನ್ನು ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ರೈಟ್ ಆನಂದ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.